ಗೊತ್ತಿಲ್ಲ. ಸಾಮಾನ್ಯವಾಗಿ ಕೆಲವರನ್ನು ನೋಡಿದಾಗ ಅವರಿಗೆ ಏನೂ ಗೊತ್ತಿಲ್ಲ ಅಂತ ತೀರ್ಮಾನಿಸಿಬಿಡುತ್ತೇವೆ. ಉದಾಹರಣೆಗೆ ಕಷಾಯ ವಸ್ತ್ರಗಳನ್ನು ಧರಿಸಿದವರು, ಆದರೆ ಅವರಿಗೆ ಹೆಚ್ಚಿನ ಜ್ಞಾನವಿರುತ್ತದೆ. ಸಾಮಾನ್ಯವಾದ ಮಾನವನಿಗೆ ಈ 3 ವಿಷಯಗಳು ತಿಳಿದಿರಬೇಕು. ಅವು ನಮ್ಮ ಬದುಕನ್ನು ಸುಂದರವಾಗಿಸುತ್ತದೆ. ಮೊದಲನೆಯದಾಗಿ ಆನಂದ, ಐಶ್ವರ್ಯ ಮತ್ತು ಜ್ಞಾನವಿರಬೇಕು. ಇವುಗಳನ್ನು ತಿಳಿದಿದ್ದರೆ ಆತ ಮುಕ್ತನಾಗುವನು. ಆದರೆ ಅವನಿಗೆ ತಿಳಿದಿಲ್ಲವೆಂದು ನಾವೇ ತೀರ್ಮಾನಿಸುತ್ತೇವೆ. ಪರೀಕ್ಷಿಸಿದಾಗ ತಿಳಿಯುತ್ತದೆ. ಒಬ್ಬ ಬಾಲಕನನ್ನು ಕರೆದು ಅವನಿಗೆ ಹಾಲು ಮತ್ತು ಸಾರಾಯಿಯ ವ್ಯತ್ಯಾಸ ತಿಳಿಸಿರುತ್ತಾರೆ. ಆದ್ದರಿಂದ ಹಾಲನ್ನು ಮಾತ್ರ ಸ್ವೀಕರಿಸುತ್ತಾನೆ. ಅದೇ ರೀತಿ ಬಾಲಕನ ತಂದೆಯನ್ನು ಕುಡಿಯಿರಿ ಎಂದಾಗ ಆತ ಸಾರಾಯಿ ಮಾತ್ರ ಸ್ವೀಕರಿಸುತ್ತಾನೆ. ಹೀಗೆ ಸಾರಾಯಿ ಮತ್ತು ಹಾಲಿಗೆ ಇರುವ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು. ಆದ್ದರಿಂದ ಮುಕ್ತಾಯಕ್ಕ ಅನ್ನೋವಳು ಹೇಳ್ತಾಳೆ, ಆನಂದ, ಐಶ್ವರ್ಯ ಮತ್ತು ಜ್ಞಾನದ ಅರಿವಿರಬೇಕು. ಆಗ ಆತ ಮುಕ್ತನಾಗ್ತಾನೆ. ಆಮ್ರಪಾಲಿ ಎಂಬ ನರ್ತಕಿ ಒಬ್ಬಳು ಬುದ್ಧನ ಬಳಿಗೆ ಬಂದು ತಾನು ಅನೇಕ ಪಾಪಗಳನ್ನು ಮಾಡಿರುವುದಾಗಿ, ಈಗ ಅದರಿಂದ ಮುಕ್ತಿಗಾಗಿ ತಮ್ಮ ಬಳಿಗೆ ಬಂದಿರುವೆನು, ಆದ್ದರಿಂದ ತನ್ನ ತಪ್ಪಿಗೆ ಪರಿಹಾರ ಸೂಚಿಸಿ ಅಂತ ಹೇಳಿದಾಗ ಬುದ್ಧನು, ನೀನು ಸ್ವಲ್ಪ ಕಾಲ ಸುಮ್ಮನೆ ಕುಳಿತುಕೋ ಅಂತ ಹೇಳ್ತಾನೆ. ಆಗ ಆಮ್ರಪಾಲಿ, ಸ್ವಾಮಿ, ಸುಮ್ಮನೆ ಕುಳಿತರೆ ಪಾಪ ಪರಿಹಾರವಾಗುವುದೇ? ಬೇರೆ ಏನಾದರೂ ಹೇಳಿ ಅಂತ ಕೇಳ್ತಾಳೆ. ಆಗ ಬುದ್ಧ ಹೇಳ್ತಾನೆ, ನೀನು ಬಂದು ಸುಮ್ಮನೆ ಕುಳಿತರೆ ಸಾಕು, ಶರೀರ ಮತ್ತು ಮನಸ್ಸುಗಳೆರಡೂ ಸ್ವಚ್ಛವಾಗುತ್ತದೆ. ಭಗವಂತನು ಸಂಪತ್ತನ್ನು ಕೊಟ್ಟಿರುವನು. ಅದು ಭೂಮಿ ಸಂಪತ್ತು, ಗಾಳಿ ಸಂಪತ್ತು, ನೀರು ಸಂಪತ್ತು, ಬೆಂಕಿ ಸಂಪತ್ತು, ಬೆಳಕು ಸಂಪತ್ತು, ತಂದೆ ತಾಯಿ ಸಂಪತ್ತು, ಹೀಗೆ ಎಲ್ಲವೂ ದೇವಮಯ. ಅದನ್ನು ನಾವು ತಿಳಿಯುತ್ತಿಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ.